ಪ್ರಧಾನಮಂತ್ರಿಯವರು ಬಡವರ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದಾರೆ. ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಜನರಿಂದ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ ಎಂದು ಸಂಸದ ಸಂಗಣ್ಣ ಕರಡಿಯವರು ಯಲಬುರ್ಗಾ ತಾಲೂಕಿನ ಮುರಡಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಉದ್ದೇಶಿಸಿ ಮಾತನಾಡಿದರು. ಡ್ರೋನ್ ಯಂತ್ರ ಯೋಜನೆ, ಆಯುಷ್ಮಾನ್ ಯೋಜನೆ, ಜಲಜೀವನ್ ಮಿಷನ್ ಯೋಜನೆ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಹೀಗೆ ವಿವಿಧ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿ ಇದರ ಸದುಪಯೋಗವನ್ನು ಪಡೆಯಬೇಕು ಎಂದು ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ನಾಯಕ ಅವರು ಮಾತನಾಡಿದರು. ಈ ವೇಳೆ ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬವರಾಜ ಗೌರ, ಹಾಲು ಉತ್ಪಾದಕರ ಸಂಘದ ನಿರ್ದೇಶಕ ಶಿವಪ್ಪವಾದಿ, ಗ್ರಾಮ ಪಂಚಾಯತ ಅಧ್ಯಕ್ಷ ಯಮನಪ್ಪ ಮಾಳಿ, ಉಪಾಧ್ಯಕ್ಷೆ ನೀಲಮ್ಮ ಶೀಲಿ, ಸದಸ್ಯ ಬಸಪ್ಪ ಕೋಳೂರು, ಮುಖಂಡರುಗಳಾದ ಕೊಟ್ರಪ್ಪ ತೋಟದ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಈ ಸಮಯದಲ್ಲಿ ಡ್ರೋನ್ ಯಂತ್ರ ವಿಧಾನವನ್ನು ವೀಕ್ಷಣೆ ಮಾಡಿದರು. ವರದಿ ಶರಣಬಸಪ್ಪ ದಾನಕೈ, ವಿಜಯ ವಾಯ್ಸ್ ನ್ಯೂಸ್ ಕನ್ನಡ, ಯಲಬುರ್ಗಾ. ಅಂಗನವಾಡಿ ಕಾರ್ಯಕರ್ತರು ಸಹೋದರಿ ಇರ್ಬೋದು, ಇನ್ನಿತರ ಇವತ್ತು ನಮ್ಮ ಯುವಕರು ಇರ್ಬೋದು, ಒಂದು ಮೊಬೈಲ್ ಅನ್ನ ಇವತ್ತು ಆಪ್ ಅನ್ನು ಓಪನ್ ಮಾಡಿದ್ರೆ ಜಗತ್ತು ನಿಮ್ಮ ಕೈಯಲ್ಲಿದೆ. ಜಗತ್ತು ಇವತ್ತೇನಂದ್ರೆ ಇವತ್ತು ಅಂಗೈಯಲ್ಲಿ ಇವತ್ತು ತೋರಿಸ್ತಕ್ಕಂಥ ತಂತ್ರಜ್ಞಾನ ಬೆಳೆದಿರ್ತಕ್ಕಂಥಕ್ಕೆ ಕಾರಣ ಯಾರು? ಅವತ್ತು ವಾಜಪೇಯಿ, ಇವತ್ತು ನರೇಂದ್ರ ಮೋದಿ ಅಂತೇಳಿ ಇವತ್ತು ನೀವು ಅರ್ಥೈಸಬೇಕಾಗಿದೆ. ಆ ಕಲ್ಪನೆಗಳನ್ನ ಇವತ್ತು ಏನು ಆವಿಷ್ಕಾರಗಳನ್ನ ತಂದಿರ್ತಕ್ಕಂಥವ್ರನ್ನ ನಾವು ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರ ಕಾರ್ಯಕ್ರಮಗಳನ್ನು ಒಂದೊಂದಾಗಿ ಹೇಳಿದ್ರು ಇವತ್ತು ಮೇಡಮ್ ಅವರು. ಅದರಲ್ಲಿ ಒಂದೆರಡು ಮೂರನ್ನ ಹೇಳಲಿಕ್ಕೆ ಬಯಸ್ತೀನಿ. ಕರೋನಾ ಬಂದಂತ ಸಂದರ್ಭದಲ್ಲಿ ನಮ್ಮ ದೇಶದ ಬಗ್ಗೆ ಜನ ಏನ್ ಮಾತಾಡಿದ್ರು, ಬೇರೆ ರಾಷ್ಟ್ರದವರು ಗಮನಿಸಿದಾಗ ಚೈನಾದ ಹತ್ತಿರ ಇರ್ತಕ್ಕಂಥ ಜನಸಂಖ್ಯೆ ಇರ್ತಕ್ಕಂಥ ರಾಷ್ಟ್ರ ಭಾರತ. ಇಲ್ಲಿ ಈ ಕಾಯಿಲೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಭಾರತದವರಿಗೆ ಆಗೋದಿಲ್ಲ. ರಸ್ತೆಗಳಲ್ಲಿ ಹೆಣಗಳನ್ನು ನೋಡ್ತೀವಿ ಅಂತ ಮಾತಾಡಿದ್ರು ನಮ್ಮ ದೇಶದ ಬಗ್ಗೆ. ಆದ್ರೆ ನರೇಂದ್ರ ಮೋದಿ ಸಣ್ಣ ಕೆಲಸ ಮಾಡ್ತಾರ. ಏನ್ ಕೆಲಸ ಮಾಡ್ತಾರಂದ್ರೆ, ನಮ್ಮ ವೈದ್ಯರು ಏನಿದಾರಲ್ಲ, ವೈದ್ಯರನ್ನ ಕರೀತಾರೆ, ರಿಸರ್ಚ್ ಪರ್ಸನ್ ಕರೀತಾರೆ. ಹಾಗೆ ಇವತ್ತೇನಂದ್ರೆ ನಮ್ಮ ಏನಿವತ್ತ ನಮ್ಮ ಈಗ ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ, ಇವತ್ತು ಆಶಾ ಕಾರ್ಯಕರ್ತರು ಇದ್ದಾರೆ, ಅವ್ರಿಗೆ ಕರೆದು ಏನ್ ಹೇಳ್ತಾರೆ, ಈ ದೇಶದ ಜನರ ಜೀವ ನಿಮ್ ಕೈಯಲ್ಲಿದೆ, ಇವತ್ತು ನೀವು ವ್ಯಾಕ್ಸಿನ್ ಅನ್ನ ಕಂಡುಹಿಡಿಬೇಕಂತ ಕೆಲಸವನ್ನ ಅವ್ರಿಗೆ ವಹಿಸ್ತಾರೆ, ಬೆನ್ ಚಪ್ಪರಿಸ್ತಾರೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಕೇವಲ 6 ತಿಂಗಳಲ್ಲಿ 2 ಇವತ್ತ ಏನು ವ್ಯಾಕ್ಸಿನ್ ಅನ್ನ ಕಂಡುಹಿಡಿತಕ್ಕಂಥ ಕೆಲಸ ಮಾಡಿದ್ರು. ಈ ನಮ್ಮ ದೇಶದ 200 ಕೋಟಿ ಜನರ ಜೀವವನ್ನ ಉಳಿಸ್ತಕ್ಕಂಥದ್ದಲ್ಲದೆ ಇವತ್ತು ಇಡೀ ಜಗತ್ತಿನಲ್ಲಿರ್ತಕ್ಕಂಥ 100 ರಾಷ್ಟ್ರಗಳ ಇವತ್ತು ಜನರ ಜೀವವನ್ನ ಉಳಿಸಿರ್ತಕ್ಕಂಥ ನಾಯಕ ನರೇಂದ್ರ ಮೋದಿ ಅಂತ ಇವತ್ತು ಜಗತ್ತು ಮಾತನಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಇದು ಸಾಮಾನ್ಯ ಕೆಲಸ ಅಲ್ಲ. ಇವತ್ತು ಅವ್ರನ್ನ ಬೆಂತರ್ತಕ್ಕಂಥದನ್ನ, ಅವ್ರನ್ನ ಇವತ್ತೇನಂದ್ರೆ ಅವ್ರಿಗೆ ಎನ್ಕರೇಜ್ ಮಾಡ್ತಕ್ಕಂಥದನ್ನ ಇವತ್ತು ಮಾಡಿದಾಗ ಇವತ್ತು ನೀವೆಲ್ಲರೂ ಕೂಡ ಸಕ್ರಿಯವಾಗಿ ಏನ್ ನಮ್ಮ ಸಹೋದರಿಯರು ಕೂತು ಓದಿದ್ರಲ್ಲ ಆಶಾ ಕಾರ್ಯಕರ್ತರು, ಇವತ್ತು ಮತ್ತೆ ಕೊರೋನಾ ಪ್ರಾರಂಭ ಆಗಿದೆ. ಈ ಕಾಯಿಲೆ ಬಗ್ಗೆ ಇವತ್ತು ನಿಮ್ಮ ಜೀವನದ ಅಂಗನ್ನು ತೊರೆದು ಪ್ರತಿಯೊಂದು ಮನೆಗೆ ಇವತ್ತು ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ರಲ್ಲ, ನಿಮಗೂ ಕೂಡ ಇವತ್ತು ನಾವು ನಮಸ್ಕಾರ ಹೊಡೆದ್ರೆ ಕಡಿಮೆ ಅಲ್ಲ ಅಂತ ಕೂಡ ನಾನು ಭಾವಿಸ್ತೇನೆ. ಯಾಕಂದ್ರೆ ಈ ಮಾನವೀಯ ಮೌಲ್ಯಗಳನ್ನ ಇವತ್ತು ನಾವು ಎತ್ತಿ ಹಿಡಿತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಮಾನವೀಯ ಮೌಲ್ಯಗಳನ್ನ ಇವತ್ತು ಅದಕ್ಕೆ ಪುರಸ್ಕಾರವನ್ನ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಅದು ನಾನು ಬದುಕ್ತಕ್ಕಂಥದ್ದಲ್ಲ. ಇವತ್ತೇನಂದ್ರೆ ಲಿವ್ ಅಂಡ್ ಲೆಟ್ ಲಿವ್ ಅಂತ ಒಂದ್ ಕಡೆ ಹೇಳ್ತಾರೆ, ನಾನು ಬದುಕಿ ಇನ್ನೊಬ್ಬರನ್ನ ಬದುಕ್ತಕ್ಕಂಥದ್ದೇ ಭಾರತದ ಸಂಸ್ಕೃತಿ ಅನ್ನೋದನ್ನು ಕೂಡ ಇವತ್ತು ನಾವು ಗಮನಿಸಬೇಕಾಗಿದೆ. ಅದ್ರ ಜೊತೆಗೆ ಏನ್ ಮಾಡಿದ್ರು ಕರೋನಾ ಸಂದರ್ಭದಲ್ಲಿ, ಇವತ್ತು ನಮ್ಮ ಎಲ್ಲರಿಗೂ ಕೂಡ ಹಸಿವಿನಿಂದ ಅವರು ಬಳಲಬಾರದು, ಅವರಿಗೆ ದುಡಿಲಿಕ್ಕೆ ಆಗೋದಿಲ್ಲ, ಹೊರಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತೇನ್ ಇವತ್ತ ಅವ್ರನ್ನ ಏನ್ ಒಂದು ರೀತಿ ಹೇಳ್ತಾ ಇದ್ದೀನಿ, ಇದು ಕೇಂದ್ರ ಸರ್ಕಾರದ ಸೌಲಭ್ಯ. ಪ್ರತಿಯೊಬ್ಬರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದಿಲ್ಲ. ಪಂಚಾಯತಿಯಿಂದ ನೀವು ತಾಲೂಕಾ ಆಫೀಸ್ ವರೆಗೆ ಕೊಟ್ಟು ಅವರನ್ನ ಈ ಟ್ರೈನಿಂಗ್ ಇಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಈ ಟ್ರೈನಿಂಗ್ ಪಡ್ಕೊಳ್ತಕ್ಕಂಥ ವ್ಯವಸ್ಥೆ ಪಂಚಾಯತಿಂದ ಆಗ್ತಕ್ಕಂಥದ್ದು. ಇದು ಸ್ಟೇಟ್ ಗೌರ್ಮೆಂಟ್ ಇಂದಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಈ ಕಾರ್ಯಕ್ರಮ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕುಲಕಸಬು ಮಾಡ್ತಕ್ಕಂಥವ್ರಿಗೆ ನಾನು ಈ ಒಂದು ವೇದಿಕೆ ಮೂಲಕ ಹೇಳ್ತಾ ಇದ್ದೇನೆ, ಇದು ಅನ್ಯಾಯ ಆಗ್ತಕ್ಕಂಥ ಕೆಲಸ ಆಗ್ತಾ ಇದೆ ಸರ್.